ನಿಮ್ಮನ್ನ ಮನವೊಲಿಸ್ತೀವಿ ಹಾಗೆ ನಾಳೆ ಕಾರ್ಯಕ್ರಮಕ್ಕೆ ಬರಕ್ಕೆ ಇದು ಮಾಡ್ತೀವಿ ಅಂತ ಇದು ಮಾಡ್ತಿದ್ದಾರೆ ಅದನ್ನ ನಿಲ್ಲಲ್ಲ ಅವರು ಅಂತ ಹೇಳಿ ಯಾರು ಹೇಳಿದ್ರು? ರಾಜ್ಯದ ಪ್ರಮುಖ ಎಲ್ಲ ನಾಯಕರು ಸರ್ ಅಂದ್ರೆ ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಈಶ್ವರಪುರ ಮನವರಿಕೆ ಮಾಡ್ತೀವಿ. ಯಾತಕ್ಕೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ, ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಈ ರೀತಿ ಒಂದು ರೀತಿಯ ಆಕ್ರೋಶದಿಂದ ಹೊರಗಡೆ ಹೋಗ್ತಾರೆ ಅನ್ನೋಂಥ ನಂಬಿಕೆ ಅವ್ರಿಗಿಲ್ಲ. ಆದರೆ ನಾನು ಆಕ್ರೋಶದಿಂದ ಚುನಾವಣೆ ನಿಲ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರನ ತಂದಿದ್ದಂಗೆ 6 ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು. ಯಾಕೆ ರಾಜ್ಯಾಧ್ಯಕ್ಷರು ಹಠ ಹಿಡಿದು ಮಾಡಿದ್ರು? ಲಿಂಗಾಯತ ಅಂತನಾ? ಯಾಕೆ ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಲಿಂಗಾಯತರಲ್ವಾ? ಅವ್ರು ಹಿಂದುತ್ವವಾದಿ ಅಲ್ವಾ? ಅವ್ರು ಪಂಚಮಸಾಲಿ ನಾಯಕರು, ಅತಿ ಹೆಚ್ಚು ಲಿಂಗಾಯತರು ಇರೋದು ಕರ್ನಾಟಕ ರಾಜ್ಯದಲ್ಲಿ. ಅವ್ರ ಬಗ್ಗೆ ಯಾಕೆ ಹಠ ಹಿಡಿಲ್ಲ ಯಡಿಯೂರಪ್ಪನವ್ರು 6 ತಿಂಗಳು? ಸಿಟಿ ರವಿ ಒಕ್ಕಲಿಗ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು 3 ರಾಜ್ಯಗಳ ಇನ್ಚಾರ್ಜ್ ಆಗಿ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು ಇಲ್ಲೆಲ್ಲ ಇನ್ಚಾರ್ಜ್ ಆಗಿ ಬಂದವ್ರಿಗೆ ಶೋಭನ್ಗೆ ಹಠ ಹಿಡಿದ್ರು. ಅಲ್ಲಿ ಸಿಗಲಿಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆ ಕೊಡಿದ್ರು. ಯಾಕೆ ಸಿಟಿ ರವಿ ಏನು ತಪ್ಪು ಮಾಡಿದ್ದ? ಹಿಂದುತ್ವದ ಪರವಾಗಿ ಹೇಳಿದ ತಪ್ಪ? ಅದೆಲ್ಲ ಅಂಶವನ್ನು ಕೂಡ ಅವ್ರು ಹೇಳಿ ಕಳಿಸಿದ್ದೀನಿ.